ಇವತ್ತು ಹೊಸದಾಗಿ ಒಂದು ಬಿಸ್ನೆಸ್ಸನ್ನು ಶುರು ಮಾಡಿದ್ದಾರೆ. ಕೇಕ್ ಆಫ್ ದ ಡೇ ಅಂತ ಇಲ್ಲಿ ಬೇಕ್ರಿ ಅಂತ ಅತ್ಯಂತ ಸಂತೋಷವಾದದ್ದು. ಇಲ್ಲಿ ಉದ್ಘಾಟನೆಯನ್ನು ಮಾಡಿದ್ವಿ. ದೀಪ ಬೆಳಗಿಸುವ ಮೂಲಕ ಈ ಒಂದು ನಮ್ಮ ವ್ಯಾಪಾರವನ್ನು ಪ್ರಾರಂಭ ಆಗಿದೆ. ಒಳ್ಳೆಯದಾಗಲಿ ಸಂಸ್ಥೆಗೆ ಮತ್ತು ಇದರಿಂದ ಜನರಿಗೆ ಒಂದು ಆನಂದ ಸಿಗಲಿ ಮತ್ತು ಈ ಏನು ವ್ಯಾಪಾರ ಮೂಲಕ ನಮ್ಮ ಮೈಸೂರು ಆರ್ಥಿಕ ಏನು ಪರಿಸ್ಥಿತಿ ಅದನ್ನು ಕೂಡ ಉತ್ತಮಗೊಳಿಸೋದಂತ ನಾವು ಪ್ರಾರ್ಥನೆ ಮಾಡ್ತೀವಿ.
ಮೈಸೂರಲ್ಲೇ ಮೂರಲ್ವಾ? ಮೂರು ಶುರು ಮಾಡಲ. ಮೈಸೂರು ನಗರದಲ್ಲಿ ಕೇಕ್ ಆಫ್ ದ ಡೇ ಅಂತ ಅನ್ನೋ ಒಂದು ಕೇಕ್ ಶಾಪು ಮತ್ತು ಬಿಸ್ಕೆಟ್ ಶಾಪ್ನ ಇದು 3ನೇ ಬ್ರಾಂಚು. ಮೈಸೂರು ನಗರದಲ್ಲಿ ಇದು 3ನೇ ಬ್ರಾಂಚಾಗಿ ಓಪನ್ ಆಯ್ತೈತೆ. ಇದಕ್ಕೆ ನಾನು ಬಂದು ಇವತ್ತು ಇದಕ್ಕೆ ದೀಪ ಹಚ್ಚೋ ಮುಖಾಂತರ ಉದ್ಘಾಟನೆ ಮಾಡಿದ್ದೀನಿ. ಒಳ್ಳೆಯದಾಗಲಿ ಅವ್ರಿಗೆ. ಏನು ಕೇಕ್ ಆಫ್ ದ ಡೇ ಗ್ರೂಪ್ಸ್ ಐತೆ ಆ ಗ್ರೂಪ್ಸ್ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ. ಇನ್ನೂ ಹೆಚ್ಚಿನ ಬ್ರಾಂಚ್ಗಳನ್ನ ಅವರು ಓಪನ್ ಮಾಡಿ ಮೈಸೂರು ನಾಗರಿಕರಿಗೆ ಕೇಕ್ನ ಸರ್ವಿಸ್ ಕೊಡುವಂಥದ್ದು ಅವ್ರಿಗೆ ಅವಕಾಶ ಸಿಗಲಿ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಹೇಳಿ ಏನು ತಾವು ಇವತ್ತು ನಮ್ಮ ಕೇಕ್ ಆಫ್ ದಿ ಡೇ 3ನೇ ಔಟ್ಲೆಟ್ ಬಂದು ಇನಾಗ್ರೇಷನ್ ಮಾಡ್ತಿದ್ದೀರಾ. ಸೊ ನಮ್ಮ ಕೇಕ್ ಆಫ್ ದಿ ಡೇ ಬಗ್ಗೆ ಒಂದೆರಡು ಮಾತಾಡ್ಬೋದು ಸರ್. ಕೇಕ್ ಆಫ್ ದಿ ಡೇ 3ನೇ ಔಟ್ಲೆಟ್ ಇವತ್ತು ನಾವೆಲ್ಲರೂ ಸೇರಿ ಇನಾಗ್ರೇಟ್ ಮಾಡಿದ್ದೇವೆ. ಮೊದಲನೇದಾಗಿ ನಮ್ಮ ಸತೀಶ್ ಅವರು ಮತ್ತು ನಮ್ಮ ಪೃಥ್ವಿ ಅವರು ಅವ್ರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಅವ್ರಿಗೆ ಶುಭವನ್ನು ಕೋರ್ತೇನೆ. ಯಾಕಂದರೆ ಈಗಾಗಲೇ 2 ಬ್ರಾಂಚ್ ಅವ್ರು ಸಕ್ಸಸ್ ಮಾಡಿ 3ನೇ ಬ್ರಾಂಚ್ಗೆ ಕಾಲಿಡ್ತಾಯಿದ್ದಾರೆ. ಅದರಿಂದ ಇನ್ನೂ ಹಲವಾರು ಈ ರೀತಿಯಾದಂತಹ ಬ್ರಾಂಚಸ್ನ ಅವ್ರು ಓಪನ್ ಮಾಡಿ ಇನ್ನೂ ಯಶಸ್ಸನ್ನು ಅವರು ಕಾಣ್ತಾರೆ ಅನ್ನೋ ನನಗೂ ಕೂಡ ಭರವಸೆ ಇದೆ. ಅದರಿಂದ ಅವ್ರಿಗೆ ಶುಭವನ್ನು ಕೋರ್ತಾ ಇವತ್ತು ನಮ್ಮ ಈ ಭಾಗದಲ್ಲಿ ವಿಜಯನಗರ ಪೀಕು ನಮ್ಮ ವಾಟರ್ ಟ್ಯಾಂಕ್ ಹತ್ರ ಹೊಸದಾಗಿ ನೂತನವಾದಂತಹ ಬ್ರಾಂಚನ್ನು ಸ್ಥಾಪನೆಯನ್ನು ಮಾಡಿದ್ದಾರೆ. ಇದರಿಂದ ಇಲ್ಲಿ ಬರುವಂತಹ ನಮ್ಮ ಕನ್ಸ್ಯೂಮರ್ಸ್ ಏನಾದರೆ ಅವರು ಕೂಡ ಸಾಕಷ್ಟು ಹೆಲ್ಪ್ ಆಗಲಿದೆ. ಒಳ್ಳೆಯ ಗುಣಮಟ್ಟಕಾರಿಯಾದಂತಹ ಕೇಕನ್ನು ಇವರು ತಯಾರು ಮಾಡ್ತಾರೆ. ಅದರಿಂದ ಅವ್ರಿಗೆ ನಾನು ಶುಭವನ್ನು ಕೋರಿ ಈ ಒಂದು ಹೊಸ ಪ್ರಾರಂಭಕ್ಕೆ ಅವರು ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಅದೇ ನೀವು ಕರ್ನಾಟಕದಲ್ಲಿ ಯುವ ನಾಯಕರು, ಯುವ ಶಾಸಕರು ಕೂಡ ಹೌದು. ಸೊ ಈ ಬಿಸ್ನೆಸ್ ಮಾಡೋದು ಕೂಡ ಯೂತು. ಸೊ ಯೂತ್ಸ್ ಬಗ್ಗೆ ಏನೋ ಒಂದೆರಡು ಮಾತು. ಇಲ್ಲ, ಖಂಡಿತ ಈಗ ಆಂಟರ್ಪ್ರಿನರ್ಶಿಪ್ ತಾವು ನೋಡಿದ್ದೀರಾ ಯಾವ ರೀತಿ ಕಳೆದ ಬಾರಿ ನಮ್ಮ 2013-18 ಸರ್ಕಾರ ಇತ್ತು. ಆಗ ಆ ಸಂದರ್ಭದಲ್ಲಿ ನಮ್ಮ IT ಮಿನಿಸ್ಟರ್ ಆಗಿ ನಮ್ಮ ಪ್ರಿಯಾಂಕ್ ಖರ್ಗೆ ಯಾವ ರೀತಿ ಕೆಲಸ ಮಾಡಿದ್ರು, ಯಾವ ರೀತಿಯಾದಂತಹ ಪ್ಲ್ಯಾಟ್ಫಾರ್ಮನ್ನು ಸ್ಟಾರ್ಟಪ್ಸ್ಗೆ ನೀಡಿದ್ರು, ಹೊಸ ಆಂಟರ್ಪ್ರಿನರ್ಸ್ಗೆ ಯಾವ ರೀತಿ ಪ್ರಮೋಟ್ ಮಾಡಿದ್ರು ನಾವು ನೋಡಿದ್ದೇವೆ. ಅದೇ ರೀತಿ ಇವತ್ತಿನ ದಿವಸ ಕೂಡ ಅವರು ದಿನನಿತ್ಯ ಮೀಟಿಂಗ್ಸನ್ನು ಮಾಡಿ ಹಲವಾರು ನಮ್ಮ ಕಂಪ್ನೀಸ್ಗಳಾಗಿರ್ಬೋದು ಇನ್ನಿತರೆ ಅಕ್ರಾಸ್ ದ ವರ್ಲ್ಡ್, ಅಕ್ರಾಸ್ ದ ಗ್ಲೋಬ್ ಕಂಪ್ನೀಸನ್ನು ಇನ್ವೈಟ್ ಮಾಡಿ ಸ್ಟಾರ್ಟಪ್ ಹಬ್ ಆಗಿ ಬೆಂಗಳೂರನ್ನ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಮೈಸೂರು ಕೂಡ ಅದೇ ರೀತಿ ಸಾಗ್ತಾ ಇರೋದು ತುಂಬ ಖುಷಿ ತರುವಂಥ ವಿಚಾರ. ನಮ್ಮ ಸರ್ಕಾರ, ನಮ್ಮ ಮಿನಿಸ್ಟ್ರ್ ಇದ್ದಾರೆ, ಪ್ರಿಯಾಂಕ್ ಖರ್ಗೆ ಮುಖ್ಯಮಂತ್ರಿಗಳು ಜಿಲ್ಲೆ. ಅದರಿಂದ ನಾವೆಲ್ಲರೂ ಕೂಡ ಸೇರಿ ಪೂರಕವಾಗಿ ಒಂದು ಒಳ್ಳೆಯ ವಾತಾವರಣ ಕ್ರಿಯೇಟ್ ಮಾಡಿ ಹೊಸ ಸ್ಟಾರ್ಟಪ್ಸ್ಗೆ
ಯುವಕರು ಆಂಟರ್ಪ್ರಿನರ್ಸ್ ಆಗಿ ಬೆಳೀಲಿಕ್ಕೆ ಒಂದು ಉತ್ತಮವಾದಂಥ ಪ್ಲ್ಯಾಟ್ಫಾರ್ಮನ್ನು ನಾವು ನೀಡಲಿಕ್ಕೆ ಸಿದ್ಧರಿದ್ದೇವೆ. ಅದನ್ನು ಅವರೆಲ್ಲರೂ ಕೂಡ ಸೇರಿ ಸದುಪಯೋಗ ಪಡಿಸ್ಕೊಬೇಕು ಅಂತ ನಾನು ಕೂಡ ವಿನಂತಿಯನ್ನು ಮಾಡ್ತೀನಿ. ಸಂತೋಷ ಆಗ್ತಾ ಇದೆ. ನಾವು ಇವತ್ತು ಮೈಸೂರಲ್ಲಿ 3ನೇ ಶಾಖೆಯನ್ನು ತೆರೀತಾ ಇದ್ವಿ. ನಮ್ಮದು ಕಾಳಿದಾಸ ರೋಡ್ ಹಾಗೆ ಬಲ್ಲಾಳ್ ಸರ್ಕಲಲ್ಲಿದೆ. ಇದು 3ನೇ ಶಾಖೆ. ಹಾಗೂ ಈಗ ನಮಗೆ ಇಲ್ಲಿ ಗ್ರಾಹಕರ ಸ್ಪಂದನೆ ಹಾಗೂ ನಮಗೆ ಇಲ್ಲಿ ಜನಪ್ರತಿನಿಧಿಗಳಾಗಿರ್ಬೋದು, ಪೊಲೀಸವರಾಗಿರ್ಬೋದು, ಎಲ್ಲರ ಸ್ಪಂದನೆ, ಅವರ ಆಶೀರ್ವಾದ, ನಾವು ಯಾರನ್ನ ಇನ್ವೈಟ್ ಮಾಡಿದ್ದೀವಿ ಅವರೆಲ್ಲ ಬರ್ತಾ ಇದ್ದಾರೆ, ಬರೋರು ಇದ್ದಾರೆ. ಅವರೆಲ್ಲರ ಆಶೀರ್ವಾದ ಮತ್ತು ಅವರ ಬೆಂಬಲ ನಿಜವಾಗ್ಲೂ ನಮಗೆ ಹೃದಯ ತುಂಬಿ ಬರ್ತಾ ಇದೆ. ಹಾಗೂ ಗ್ರಾಹಕರ ನಮ್ಮನ್ನು ಮೈಸೂರಲ್ಲಿ ನಮ್ಮನ್ನು ಮೆಚ್ಚಿ ಬೆಳೆಸ್ತಾ ಇದ್ದಾರೆ. ಹಾಗೂ ನಮ್ಮ ಜವಾಬ್ದಾರಿನೂ ಕೂಡ ಹೆಚ್ಚಾಗ್ತಾ ಇದೆ. ಗ್ರಾಹಕರ ನಂಬಿಕೆಯನ್ನು ನಾವು ಉಳಿಸ್ಕೊಂಡು ನಮ್ಮ ಗುಣಮಟ್ಟದಲ್ಲಿ ಇನ್ನೂ ಕೂಡ ಹೆಚ್ಚಿಸಿ ಬೆಳೆಸಬೇಕು ಅನ್ನೋದು ಇದು ನಮ್ಮ ಆಶಯ ಆಗಿರ್ತದೆ. ಹಾಗೆಯೇ ಕೇಕ್ ಆಫ್ ದ ಡೇ ಮೈಸೂರಲ್ಲಿ ಹೆಚ್ಚಿನ ಜನಕ್ಕೆ ಅದ್ರ ಬಗ್ಗೆ ಅದರ ಹಿನ್ನೆಲೆ ಗೊತ್ತಿರಲಿಕ್ಕಿಲ್ಲ. ನಮ್ಮ ಅಣ್ಣ ಸತೀಶ್ ಅಣ್ಣ ಇವರು ಸುಮಾರು ಒಂದು 15 ವರ್ಷಗಳ ಇತಿಹಾಸ ಇದೆ. ಇವರು ಇದನ್ನು ಮೊದಲು ಕೇಕ್ ಆಫ್ ದ ಡೇನ ಕಟ್ಟಿದ್ದು. ಇವರು ಸುಮಾರು 10-15 ಶಾಖೆಗಳು, ಒಟ್ಟು 15 ಶಾಖೆಗಳು ಮುಂಬೈ ನಗರದಲ್ಲಿ ಸುತ್ತಮುತ್ತ ಒಂದು 10 ಶಾಖೆಗಳನ್ನು ತೆರೆದು ಒಂದು 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 ದೊಡ್ಡ ಸಂಸ್ಥೆಯನ್ನು ಕಟ್ಟಿ ಹಲವಾರು ಜನರುಗಳಿಗೆ ಉದ್ಯೋಗವನ್ನು ಕೊಟ್ಟು, ಹಾಗೆ ಇವರೊಂದು ಆಶಯ ಆಗಿತ್ತು. ಇವರು ಅಲ್ಲಿ ಮಾಡಿದ್ಮೇಲೆ ಕರ್ನಾಟಕದಲ್ಲೂ ಇದನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅಂತ. ಹಾಗಾಗಿ ನಾವು ಇಬ್ಬರು ಇಲ್ಲಿ ಮೈಸೂರಲ್ಲಿ ಸ್ಪೆಷಲಿ ಪಾರ್ಟ್ನರ್ಶಿಪ್ಪಲ್ಲಿ, ಹಾಗೆಯೇ ಕರ್ನಾಟಕದಲ್ಲಿ ಬೇರೆ ಕಡೆನೂ ಮಣ್ಣಂದಿದೆ, ಇಲ್ಲಿ ಮೈಸೂರಲ್ಲಿ ನಾವಿಬ್ಬರು ಒಟ್ಟಿಗೆ ಸೇರಿ ನಡೆಸ್ತಾ ಇದ್ದೀವಿ. ಮೊದಲಿಗೆ ಶುರುವಾಗಿದ್ದು ಮುಂಬೈಯಲ್ಲಿ. ಹೌದು. ಏನು ಸ್ಪೆಷಲ್ ಸರ್ ಅಂದರೆ ಕೇಕ್ ಆಫ್ ದಿ ಡೇ ಅಂತ? ನಮ್ಮದು ಕೇಕೇ ಸ್ಪೆಷಲ್ ಸರ್. ಕೇಕಲ್ಲಿ ಏನು ಸ್ಪೆಷಲ್ ಅಂತ ನೀವು ಕೇಳೋದಾದರೆ ನಮ್ಮ ಕ್ವಾಲಿಟಿ ಸ್ಪೆಷಲ್. ಒನ್ ಥಿಂಗ್, ಕೇಕಲ್ಲಿ ನಮ್ಮದು ಫ್ಯಾಟ್ಲೆಸ್ ಕೇಕು. ಯಾವುದೇ ಗ್ರಾಹಕರಿಗೆ ನಮ್ಮ ಕೇಕ್ ನೋಡೋದಕ್ಕೆ ಅಷ್ಟೊಂದು ಅಟ್ರಾಕ್ಟಿವ್ ಆಗಿ ಕಾಣಿಸ್ತೇ ಇರ್ಬೋದು, ಬಟ್ ಅದರಲ್ಲಿರೋ ಕ್ವಾಲಿಟಿ, ಗುಣಮಟ್ಟ, ಅದರ ಟೇಸ್ಟು, ನಾವು ಬಳಸೋವಂಥ ರಾ ಮೆಟೀರಿಯಲ್ಲು, ನಾವು ಎಲ್ಲದನ್ನು ಹೆಚ್ಚು ನೀವು ಅಟ್ರಾಕ್ಟಿವ್ ಆಗಿ ಕಾಣುವಂಥದ್ದಕ್ಕೆ ನಾವು ಹೆಚ್ಚು ಅದನ್ನು ಬಿಂಬಿಸೋದಕ್ಕೆ ಅಂದರೆ ಅಥವಾ ವಿಜೃಂಭಣೆ ಕಂಡುಬಿಟ್ಟು ಆರೋಗ್ಯಕ್ಕೆ ಹಾನಿಕರ ಆಗೋ ಥರ ಅಲ್ಲ, ರುಚಿಯಾಗಿ ಶುಚಿಯಾಗಿ ಹಾಗೂ ಅದರಲ್ಲಿ ಒಳ್ಳೆ ಗುಣಮಟ್ಟದಕ್ಕೆ ನಾವು ಫೋಕಸ್ ಕೊಟ್ಟು ಅದು ನಾವು ಯಾವುದೇ ಕಾರಣಕ್ಕೂ ರಾ ಮೆಟೀರಿಯಲ್ ಎಕ್ಸ್ಪೆಂಡಿಚರ್ ಬಗ್ಗೆ ನಾವು ಕಾಸ್ಟ್ ಬಗ್ಗೆ ಯೋಚನೆ ಮಾಡೋದು ನಮ್ಮ ಒಂದು ಇದು. ಹಾಗೂ ನಮ್ಮದು ಫ್ಯಾಟ್ಲೆಸ್ ಕ್ರೀಮ್ನ ನಾವು ಕಂಪ್ಲೀಟ್ ಬಳಸ್ತೀವಿ ನಾವು. ಅಂದರೆ ಕೇಕು ಇವಾಗ ಹೆಚ್ಚು ಜನಕ್ಕೆ ಏನಂತಂದರೆ ಆರೋಗ್ಯದ ಕಾಳಜಿ ಅಲ್ಲ, ಅದು ಇರಲೇಬೇಕಾಗಿರೋದು. ಹಾಗಾಗಿ ಒಂದು ಫ್ಯಾಟ್ ಕನ್ಸಂಪ್ಷನ್ ಬೇಕ್ರಿ ಪ್ರಾಡಕ್ಟ್ಸ್ ಅಂದರೆ ಇರುತ್ತೆ. ಬೇಕ್ರಿ ಪ್ರಾಡಕ್ಟ್ಸ್ಗಿಂತ ಹೆಚ್ಚಾಗಿ ನಾನು ಕೇಕ್ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಕೇಕ್ ಫ್ಯಾಟ್ಲೆಸ್ ಕೇಕನ್ನು ಮಾಡೋದಕ್ಕೆ ಏನೇನೆಲ್ಲ ಅವೈಲಬಲ್ ರಾ ಮೆಟೀರಿಯಲ್ಸ್ ಇದೆ ಅಂಥದ್ದನ್ನು ಸೋರ್ಸ್ ಮಾಡಿ ನಾವು ಕೇಕ್ ಮಾಡ್ತೀವಿ. ಇದು ನಮ್ಮ ವಿಶೇಷತೆ ಆಗಿರುತ್ತದೆ. ಇದರ ಉತ್ಪಾದನೆ ಎಲ್ಲ ಒಂದು ಜಾಗದಲ್ಲಿ ಮಾಡಿ ಆಮೇಲೆ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ, ಇಲ್ಲ ಆಯಾ ಜಾಗದಲ್ಲೇ ಉತ್ಪಾದನೆ ಮಾಡ್ತೀರಾ? ಹೌದು, ಕೇಕ್ನ ಉತ್ಪಾದನೆ ಅಲ್ಲಲ್ಲೇ ಮಾಡ್ತೀವಿ. ಎಲ್ಲಿ ನಮ್ಮದು ಸ್ಟೋರ್ಸ್ ಇದೆ, ನಮ್ಮದು ಲೈವ್ ಕೇಕ್ಸ್ ಅಂತ ಹೇಳ್ತೀವಿ, ನೋಡ್ಬೋದು. ನಮ್ಮ ಕೇಕ್ಸ್ನೆಲ್ಲ ಇಲ್ಲೇ ಪ್ರೊಡಕ್ಷನ್ ಮಾಡ್ತಾರೆ, ಇಲ್ಲೇನೇ ನಮ್ಮ ಕಸ್ಟಮರ್. ನಮ್ಮದು ಇನ್ನೊಂದೇನು ವಿಶೇಷತೆ ಅಂದರೆ ಬಂದು 20 ನಿಮಿಷದಲ್ಲಿ ಅವ್ರಿಗೆ ಯಾವ ಥರ ಕೇಕ್ ಬೇಕು ಅದನ್ನು ಸ್ಪಾಟಲ್ಲೇ ಮಾಡಿಕೊಡ್ತೀವಿ. ರೇಟ್ಸ್ ನಿಮಗೆ ಅರ್ಧ kg 300 ನಾಮಿನಲ್ ರೇಟ್ಸೇ ಇದೆ. ಅರ್ಧ kg 300ರಿಂದ ಶುರುವಾಗುತ್ತೆ. ಇನ್ನೊಂದು ವಿಶೇಷ ಅಂದರೆ ನಾವು ಪ್ರಾರಂಭದಲ್ಲಿ ಈ ಒಂದು ತಿಂಗಳು ಒಂದು ಕೇಕ್ ಕೊಂಡ್ರೆ ಒಂದು ಕೇಕ್ ಉಚಿತ ಕೊಡ್ತೀವಿ. ಏನಕ್ಕಂದರೆ ನಮ್ಮ ಕ್ವಾಲಿಟಿ ಏನು, ಡಿಫರೆನ್ಸ್ ಏನು ಅನ್ನೋದನ್ನು ಜನಕ್ಕೆ ತಲುಪಿಸೋ ಒಂದು ಉದ್ದೇಶದಿಂದ ಒಂದು ಕೇಕು. ಇದು ಪೇಸ್ಟ್ರಿ ಕೇಕ್ ರೇಟ್ ಹೇಳ್ತಾ ಇದ್ದೀನಿ. ನಮ್ಮಲ್ಲಿ ನಾರ್ಮಲ್ ಕೇಕ್ಸು ಸಿಗುತ್ತೆ, ಅದರ ರೇಟು